ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಹಾಗಾದರೆ ನಿಮ್ಮ ಇವತ್ತಿನ ಪ್ರಿಪ್ರೇಟರಿ ಅಂದರೆ ನಿಮ್ಮ ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಹೆಂಗೋಯ್ತು ಮಕ್ಕಳೇ? ಚೆನ್ನಾಗೋಯ್ತು ಅಂತ ಅಂದ್ಕೊಂಡಿರ್ತೀನಿ. ಮೋಸ್ಟ್ ಎಲ್ಲರಿಗೂ ಏನಿತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇತ್ತು. ಇವತ್ತು ಸಕ್ಕತ್ತಾಗಿ ಮಾಡಿರ್ತೀರ ಅಂತ ಅನ್ಕೋತೀನಿ. ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ಅದನ್ನು ತುಂಬ ಸೂಪರಾಗಿ ಮಾಡಿ. ಯಾಕಂತಂದರೆ ಮ್ಯಾಥ್ಸ್ ತುಂಬಾ ಈಸಿ ಮಕ್ಕಳೇ, ಅದು ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದು ತುಂಬ ಟಫ್ ಅಂತ ತೊಗೊಂಡ್ರೆ ಟಫ್ ಆಗಿರುತ್ತೆ, ಇಲ್ಲಾಂದರೆ ಈಸಿ ಅಂದರೆ ಈಸಿ ಅಂತ ಇರುತ್ತೆ. ಫಸ್ಟ್ ಕ್ವಶನ್ ಪೇಪರ್ ಕಂಪ್ಲೀಟಾಗಿ ನೋಡಿ. ನಿಮಗೆ ಈಗ ಎಕ್ಸಾಂಪಲ್ ಏನಂದ್ರೆ ಕೆಲವೊಂದರಲ್ಲಿ 6 ಕ್ವಶನ್ಸ್ ಕೊಟ್ಟಿರ್ತಾರೆ. 6 ಕ್ವಶನ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಪರ್ಫೆಕ್ಟಾಗಿ ನಿಮ್ಗೆ ಈ ಕ್ವಶನ್ ಆನ್ಸರ್ ಗೊತ್ತು ಅಂದರೆ ಮಾತ್ರ ಅಟೆಂಡ್ ಮಾಡಿ. ಫಸ್ಟ್ ಏನು ಮಾಡ್ಬಿಡ್ತಾರೆ ಕೆಲವೊಬ್ರು ಅಂದರೆ ಓಕೆ ಇದು ಬರುತ್ತೆ ಎರಡೂ ಬರುತ್ತೆ 6 ಕ್ವಶನಲ್ಲಿ ಅಂತ ಫಸ್ಟ್ ಒಂದು ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ. ಅದೊಂದು ಅರ್ಧ ಆದಮೇಲೆ ಓಕೆ ಇದು ಬರ್ತಾ ಇಲ್ಲ ಅಂತ ಅಲ್ಲಿಗೆ ಬಿಡ್ತೀರಾ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ. ಫಸ್ಟ್ ಕ್ವಶನ್ ಮಾಡಿಲ್ಲ ಅನ್ನೋ ನರ್ವಸ್ನೆಸ್ಸಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ ಸೆಕೆಂಡ್ ಕ್ವಶನು ಅಟೆಂಡ್ ಮಾಡೋಕ್ಕೆ ಆಗಲ್ಲ ನಿಮಗೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ 1 ಮಿನಿಟ್ ವೇಸ್ಟ್ ಆದರೂ ಪರವಾಗಿಲ್ಲ, ಪ್ರಾಪರಾಗಿ ಕುತ್ಕೊಂಡು ಏನು ಮಾಡಿ ಅಂದರೆ ಯಾವ ಕ್ವಶನ್ನ ಅಟೆಂಡ್ ಮಾಡ್ಬೋದು ಅಂತ ಅನಾಲಿಸಿಸ್ ಮಾಡಿ ಆಮೇಲೆ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದಾ? ಯಾಕಂದರೆ ಒಂದು ಸತಿ ಅದು ಎಕ್ಸಾಮ್ ಸ್ಟಾರ್ಟ್ ಆಗಿ ನೀವು ಬರೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಯಾವುದಾದ್ರು ಕ್ವಶನ್ ನಿಮ್ಗೆ ಆನ್ಸರ್ ಬಂದಿಲ್ಲ ಅಂದರೆ ನೀವು ಆಟೋಮೆಟಿಕ್ ಏನಾಗ್ತಾರೆ ಟೆನ್ಷನ್ ಆಗಿ ಸ್ಟಾರ್ಟ್ ಆದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಮಕ್ಕಳೇ. ನಿಮಗೆ 3 hours 15 minutes ಎಕ್ಸಾಮ್ ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಏನು ಮಾಡಿ ಪೇಪರ್ನ ಅಂದರೆ 2.5 hours ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಅಲ್ಲಿಗೆ ಟ್ರೈ ಮಾಡಿದ್ರೆ 2 hours 45 minutes ನೀವು ಕಂಪ್ಲೀಟ್ ಪೇಪರ್ನ ಬರೆದ್ರಿ ಅಂದರೆ ಇನ್ನೂ 15 minutes ಇರುತ್ತೆ. ಆ 15 minutesಲ್ಲಿ ಮತ್ತೆ ನೀವು ಒಂದು ಸತಿ ಏನು ಮಾಡ್ಬೋದು ಅಂದರೆ ಕ್ರಾಸ್ ಚೆಕ್ ಮಾಡ್ಕೋಬೋದು, ಎಲ್ಲದಕ್ಕೂ ಕರೆಕ್ಟಾಗಿ ಬರೆದಿದ್ದೀನಾ ಇಲ್ವಾ, ಅಥವಾ ಯಾವುದಾದ್ರೂ ಕ್ವಶನ್ನ ಅರ್ಧದಲ್ಲೇ ಬಿಟ್ಟು ಬಂದಿದ್ರಿ ಅಂದರೆ ಅದನ್ನು ಮತ್ತೆ ಅಟೆಂಡ್ ಮಾಡೋಕ್ಕೆ ಏನಾಗುತ್ತೆ ನಿಮಗೆ ಟೈಮ್ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಏನು ಮಾಡಿ ಟೆನ್ಷನ್ ಮಾತ್ರ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಮಕ್ಕಳೇ. ಮತ್ತು ರಾತ್ರಿ ಎಲ್ಲ ಪೂರ್ತಿ ನಿದ್ದೆಗೆಡಕ್ಕೆ ಹೋಗ್ಬೇಡಿ. ಆರಾಮಾಗಿ ಕೂತ್ಕೊಂಡು ಏನು ಮಾಡಿ ಅಂದರೆ ಎಷ್ಟು ನಿಮ್ಗೆ ಆಗುತ್ತೋ ಅಷ್ಟನ್ನು ಪ್ರಾಪರಾಗಿ ಕವರ್ ಮಾಡ್ಕೊಂಡು ಹೋಗಿ ಬರೀರಿ. ಓಕೆನಾ? ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಮ್ಮ ನಾಳೆ ಪ್ರಿಪರೇಟರಿ ಎಕ್ಸಾಮ್ ಅಂದರೆ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಇವತ್ತು ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಮಾಡಿದ್ದೀನಲ್ಲ 4 ಚಾಪ್ಟರ್ ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ಮೊನ್ನೆ ಆಲ್ರೆಡಿ ಲೈವ್ ಕ್ಲಾಸ್ ತೊಗೊಂಡಿದ್ದೆ ಮಕ್ಕಳೇ, ನಿಮ್ಗೆ ಹೆಂಗೆ ಅಟೆಂಡ್ ಮಾಡಬೇಕು ಹೆಂಗೆ ಬರೀಬೇಕು ಅಂತ ತೋರ್ಸೋಕ್ಕೆ. ಜಸ್ಟ್ ಇವತ್ತು ಕ್ವಶನ್ಸ್ ಮಾತ್ರ ಹೇಳ್ತೀನಿ, ಒಂದು ಜಸ್ಟ್ ರೀಕ್ಯಾಪ್ ಥರ 10 to 15 minutesಲ್ಲಿ ಮುಗಿಸ್ಬಿಡ್ತೀನಿ. ಓಕೆನಾ? ಜಾಸ್ತಿ ಏನು ಮಾಡಬೇಡಿ ಅಂತಂದರೆ ಇವಾಗ ಟ್ರಯಾಂಗಲ್ ಆಯಿತಾ, ಅಯ್ಯೋ ಈ ಚಾಪ್ಟ್ರಲ್ಲಿ ಭಾಳ ಕ್ವಶನ್ಸ್ ಬರುತ್ತಂತಪ್ಪ, ಭಾಳ ಮಾರ್ಕ್ಸಿಗೆ ಬರುತ್ತಂತ ಹೇಳಿ ನೀವೇನು ಮಾಡಬೇಡಿ, ಟೆನ್ಷನ್ ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗ್ಬಿಡಿ. ಓಕೆ ಬಂದಷ್ಟು ಬರಲಿ, ಎಷ್ಟಾದರೂ ಆಯಿತು ನಾನು ಬರದೇ ಬರಿತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗಿ. ಆದರೆ ಅದೇ ರೀತಿ ಓವರ್ ಕಾನ್ಫಿಡೆನ್ಸು ಬೇಡ ಮಕ್ಕಳೇ. ಯಾಕಂದರೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ನೀವು ಏನು ಮಾಡ್ತೀರಾ ಆ ಬೇಸಸ್ ಮೇಲೆ ಏನಾಗಿರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಕೂಡ ನಿಂತ್ಕೊಂಡಿರುತ್ತೆ. ಅಕಸ್ಮಾತ್ ಚೆನ್ನಾಗಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಬೋರ್ಡ್ ಎಕ್ಸಾಮಲ್ಲಿ ಮಾಡೋದಕ್ಕೆ. ಅಕಸ್ಮಾತ್ ನೀವು ಚೆನ್ನಾಗಿ ಮಾಡಿದ್ರೆ ಪ್ರಿಪ್ರೇಟರಿ ಅಂದರೆ ಓಕೆ ನಿಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ನಾವು ಬೋರ್ಡಲ್ಲಿ ಸಖತ್ತಾಗಿ ಮಾಡ್ಬೋದು ಅಂತ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಓಕೆ, ಫಸ್ಟ್ ಏನು ಮಾಡ್ತೀನಿ ಟ್ರಯಾಂಗಲ್ ಲೆಸನ್ನಿಂದ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ 1 mark 2 marks ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ದೀನಿ. 3 marks ಕ್ವಶನ್ಸ್ ಕೆಲವೊಂದು ಹಾಕಿದ್ದೀನಿ ಈ ಥರ ಕ್ವಶನ್ಸ್ ಬರುತ್ತೆ ಅಂತ, ಅದೆಲ್ಲ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತಾ ಇಲ್ಲ. ಯಾಕಂದರೆ ಸುಮ್ಮನೆ ಟೈಮ್ ತೊಗೊಳುತ್ತೆ. ಮೋಸ್ಟ್ ನಾನು ಎಲ್ಲ 1 shot ವೀಡಿಯೋಸ್ ಅಥವಾ ನಾನೇನು ಆಲ್ರೆಡಿ ಚಾಪ್ಟರ್ ಸಾಲ್ವ್ ಮಾಡಿದ್ದೀನಿ ಅಲ್ಲೆಲ್ಲ ಕಡೆನೂ ನಿಮ್ಗೆ ಏನಾಗುತ್ತೆ 3 marks ಕ್ವಶನ್ಸ್ ಸಿಗುತ್ತೆ. ಹೋಗಿ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ. ಅಕಸ್ಮಾತ್ ಅಲ್ಲಿ ಸಿಕ್ಕಿಲ್ಲ ಅಂದರೆ ಒಂದು ಇಂಪಾರ್ಟೆಂಟ್ ವೀಡಿಯೋಸ್ ಅಂತ ಹೇಳಿ ಇವನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ನಾನು ಏನು ಮಾಡಿದ್ದೀನಿ ಪ್ರಮುಖ ಪ್ರಶ್ನೆಗಳು ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೀನಿ. ಒಂದು ಸತಿ ಹೋಗಿ ಕ್ರಾಸ್ ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಇದೆ. ಬಿಟ್ಟರೆ 2 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ 1 and 3. ಅಲ್ಲೂ ಕೂಡ ಕಂಪ್ಲೀಟಾಗಿ ಎಲ್ಲದನ್ನೂ ಫ್ರಮ್ ದ ಸ್ಕ್ರ್ಯಾಚ್ 1 marks ಹಿಡಿದು ಎಲ್ಲ ಆನ್ಸರ್ಸ್ನ ಏನು ಮಾಡಿದ್ದೀನಿ ಸಾಲ್ವ್ ಮಾಡಿ ತೋರಿಸಿರ್ತೀನಿ ನಿಮ್ಗೆ. ಅಂದರೆ ಅಟ್ಲೀಸ್ಟ್ ಐಡಿಯಾ ಏನಾದರೂ ಕೊಟ್ಟಿರ್ತೀನಿ ಹಿಂಗೆ ಸಾಲ್ವ್ ಮಾಡಿ ಅಂತ. ಅದೆಲ್ಲನೂ ಒಂದ್ಸತಿ ಹೋಗಿ ಕ್ರಾಸ್ ಚೆಕ್ ಮಾಡಿ ಮಕ್ಕಳೇ. ಅಷ್ಟು ಪ್ರಿಪ್ರೇಷನ್ ಮಾಡಿದ್ರೆ ಸಾಕು, ನೀವು ನಾಳೆ ಎಕ್ಸಾಮಲ್ಲಿ ಸಕ್ಕತ್ತಾಗಿ ಮಾಡ್ಬೋದು. ಓಕೆನಾ? ಫೈನ್. ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಏನದು? In triangle ABC, D is parallel to AB if CD is equals to 3 cm, EC is equal to 4 cm, BE is equal to 6 cm, then BA is equals to ಅಂತ ಹೇಳಿದ್ದಾರೆ. ಯಾಕಂದರೆ ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ದೀನಿ. ಯಾಕಂದರೆ ಇಬ್ಬರಿಗೂ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಓಕೆನಾ? ಟ್ರಯಾಂಗಲ್ ABC ಅಲ್ಲಿ ಅಂತ ಹೇಳಿದ್ದಾರೆ. ಇವಾಗ ಟ್ರಯಾಂಗಲ್ ನಾನು ತೊಗೋತೀನಿ. ಹೌದಾ? ಅವ್ರೇನು ಹೇಳಿದ್ದಾರೆ ಡಿ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಹೇಳಿದ್ದಾರೆ. ಆಬ್ವಿಯಸ್ ಆಗಿ ಇಲ್ಲಿ ಡಿ ಇ ಬಂತು ಅಂದರೆ ಇಲ್ಲೇನು ಬರುತ್ತೆ ಎ ಬಿ ಬರುತ್ತೆ. ಹೌದಾ? ಇಲ್ಲಿ ಎ ಬಿ ಬಂತು ಅಂದರೆ ಇಲ್ಲಿ ಸಿ ಬರುತ್ತೆ. ಹೌದಾ ಮಕ್ಕಳೇ? ಹಾಗಾದರೆ ಫಸ್ಟ್ ಏನು ಹೇಳಿದ್ದಾರೆ ಸಿ ಡಿ ಈಸ್ ಈಕ್ವಲ್ ಟು 3 cm ಅಂದರೆ ಇದೆಷ್ಟಿದೆ ಅಂತ 3 cm ಇದೆ. ಅದೇ ಥರ ಇ ಸಿ ಈಸ್ ಈಕ್ವಲ್ ಟು 4 cm ಇದೆಷ್ಟಿದೆ 4 cm ಇದೆ. ನೆಕ್ಸ್ಟ್ ಯಾವುದಪ್ಪ ಬಿ ಇ ಈಸ್ ಈಕ್ವಲ್ಸ್ ಟು 6 cm ಇದು 6 cm ಇದೆ. ಡಿ ಎ ಈಸ್ ಈಕ್ವಲ್ಸ್ ಟು ಅಂತ ಕೇಳಿದ್ದಾರೆ. ಹಾಗಾದರೆ ಎಕ್ಸ್ ಕೇಳಿದ್ದಾರೆ. ಹೌದಾ? ನಿಮಗೆ ಗೊತ್ತು ಏನದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಪ್ರತಿ ಸತಿ ಹೇಳಬೇಕಾದ್ರೂ ನಾನು ಥಿಯರಮ್ಸ್ನ ಯಾಕೆ ಮೆನ್ಷನ್ ಮಾಡ್ತಿರ್ತೀನಿ ಅಂದರೆ ಆ ಥಿಯರಮ್ಸ್ನ ಪ್ರಾಪರಾಗಿ ಪ್ರಿಪೇರಾಗಿ ಹೋಗಿ. ಟ್ರಯಾಂಗಲಂತೂ ಇರೋದು 3 ಇಂದ 4 ಥಿಯರಮ್ಸ್ ಇದೆ. ಪ್ರಾಪರಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಅಟ್ಲೀಸ್ಟ್ ಒಂದು 2 ಆದರೂ ಕೇಳ್ತಾರೆ ನಿಮಗೆ. ಒಂದು 4 marksಲ್ಲಿ ಕೇಳ್ತಾರೆ, ಒಂದು 3 marksಲ್ಲಿ ಆ ಚಾಪ್ಟರ್ ಮೇಲೆ ಏನು ಮಾಡ್ತಾರೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಈ ಚಾಪ್ಟ್ರಿಂದ 1 markiಗೆ 2 ಕ್ವಶನ್ಸ್ ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ. ಮತ್ತೊಂದೇನು ಅಂದರೆ
3 ಮಾರ್ಕ್ಸ್ಗೆ 1 ಕ್ವಶನ್, 2 ಮಾರ್ಕ್ಸಿಗೆ 1 ಕ್ವಶನ್, ಈ ಥರ ಬರೋ ಚಾನ್ಸಸ್ ಇರುತ್ತೆ. 4 ಮಾರ್ಕ್ಗೆ 1 ಕ್ವಶನ್ ಬಂದೇ ಬರುತ್ತೆ. 2 ಮಾರ್ಕ್ಸಲ್ಲಿ ಕೇಳಲ್ಲ, 4 ಮಾರ್ಕ್ಸಲ್ಲಿ 1 ಕ್ವಶನ್ ಕೇಳ್ತಾರೆ. ಅದಕ್ಕೆ ಹುಷಾರಾಗಿ ಏನು ಮಾಡಿ ಅಂದರೆ ಅಟೆಂಡ್ ಮಾಡಿ. ಓಕೆನಾ, ಫೈನ್. ಈಗೇನು ಮಾಡ್ತೀನಿ ಅಂತಂದರೆ ನಾನು CD ಒಂದು ನಿಮಿಷ ಮಕ್ಕಳೇ, CD ಡಿವೈಡೆಡ್ ಬೈ ಏನಾಗುತ್ತೆ DA ಈಸ್ ಈಕ್ವಲ್ಸ್ ಟು ಏನಂತ ಬರೀತೀರಿ ಹೇಳಿ, CE ಅಥವಾ EC ಡಿವೈಡೆಡ್ ಬೈ ಏನಂತ ಹೇಳ್ತೀವಿ, EB ಅಂತ ಹೇಳ್ತೀವ. ಯಾಕಂದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸೈಡ್ಸ್ ಏನಾಗುತ್ತೆ ಈಕ್ವಲಿ ಪ್ರಪೋರ್ಷನಲಿಂದ ರೇಷಿಯೋ ಅಂತ ಹೇಳ್ತೀವಿ ನಾವು. ಹಾಗಾದರೆ ಇವಾಗ ಏನಪ್ಪ CD ಅಂತ ಹೇಳಿದ್ದಾರೆ. ಇವಾಗ ಏನಾಯಿತು ಮಕ್ಕಳೇ, ಒಂದು ತ್ರಿಭುಜದಲ್ಲಿ ಏನು ಮಾಡಿದ್ದೀವಿ ನಾವು ಅಂತಂದರೆ ಬಾಹುಗಳನ್ನು ಏನು ಮಾಡಿದ್ದೀವಿ ಈಕ್ವಲ್ ರೇಷಿಯೋದಲ್ಲಿ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾ ಇದ್ದೀವಿ. ಅವ್ರು ಕೊಟ್ಟಿರೋದೇನು CD ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 3 ಅಂತ ಬರ್ಕೋತೀನಿ. DA ಏನು ಮಾಡಬೇಕು ಕೇಳಿದ್ದಾರೆ, ಅದನ್ನು X ಅಂತ ತೊಗೊಂಡಿದ್ದೀನಿ, X ಅಂತ ತೊಗೋತೀನಿ. EC ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಕೊಟ್ಟಿದ್ದಾರೆ, BE ಅಥವಾ EB ಯಾವುದು ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಹೌದಾ, ಹಾಗಾದರೆ X ಬೇಕಾಗಿದೆ ನಮಗೆ. 3 ಇಂಟು 6ನ ಈ ಕಡೆ ಕಳಿಸ್ಕೊತೀನಿ, 4 ಈ ಕಡೆ ಕಳಿಸ್ತೀನಿ, X ನಾನು ಏನು ಮಾಡ್ತೀನಿ ಆ ಕಡೆ ಕಳಿಸ್ತೀನಿ. ಹೌದಾ, ಹಾಗಾದರೆ ಏನಾಗುತ್ತೆ, X ಈಸ್ ಈಕ್ವಲ್ಸ್ ಟು 2 1s 2 3s ಬರುತ್ತೆ, 2 1s 1.5 ಅಂತ ಬರುತ್ತೆ. ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ, 4.5 ಸೆಂಟಿಮೀಟರ್ ಅಂತ ಬರುತ್ತೆ. 4.5 ಸೆಂಟಿಮೀಟರ್ ಅಂತ ಬರುತ್ತೆ. ಹೌದಾ, ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ ನೋಡಿ, ಆಪ್ಷನ್ C. ಹೌದಲ್ವ ಮಕ್ಕಳೇ, ನೋಡಿ ಎಷ್ಟು ಈಸಿಯಾಗಿದೆ. ಸೆಕೆಂಡ್ ಕ್ವಶನ್ ಹೋಗೋಣ. ಇನ್ ಟ್ರಯಾಂಗಲ್ ABC ಆ್ಯಂಡ್ DEF ಆರ್ ಸಿಮಿಲರ್ ಇಫ್, ಒಂದು ನಿಮಿಷ, ಫಸ್ಟ್ ಕ್ವಶನ್ ಆಯ್ತಲ್ಲ, ಈಗ ಸೆಕೆಂಡ್ ಕ್ವಶನ್. ಟ್ರಯಾಂಗಲ್ ABC ಆ್ಯಂಡ್ DEF ಆರ್ ಸಿಮಿಲರ್ ಆ್ಯಂಡ್ ಇಫ್ AB ಬೈ DE ಈಸ್ ಈಕ್ವಲ್ ಟು BC ಬೈ FD ಅಂತ ಹೇಳಿದ್ದಾರೆ. ತೊಗೊಂಡ್ಬಿಡ್ತೀನಿ ಟ್ರಯಾಂಗಲ್ ಜೊತೆಗೆ ಟ್ರಯಾಂಗಲ್ ABC, ಅದೇ ರೀತಿ ಟ್ರಯಾಂಗಲ್ ಯಾವುದಂತ ಹೇಳಿದಾರಪ್ಪ, ಒಂದು ನಿಮಿಷ B ಅಲ್ಲ, ಟ್ರಯಾಂಗಲ್ DEF ಅಂತ ಹೇಳಿದ್ದಾರೆ. ಹೌದಾ ಮಕ್ಕಳೇ, ಹಾಗಾದರೆ ಇಲ್ಲೇನು ಹೇಳಿದ್ದಾರೆ, AD ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ, DE ಅಂತ ಹೇಳಿದ್ದಾರೆ. ಬೇರೆ ಕಲರ್ಸ್ ತೊಗೋತೀನಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಏನು, AD ಈಸ್ ಈಕ್ವಲ್ಸ್ ಟು DE ಅಂತ ಹೇಳಿದ್ದಾರೆ. ಅದೇ ರೀತಿ BC ಈಸ್ ಈಕ್ವಲ್ಸ್ ಟು FD ಅಂತ ಹೇಳಿದ್ದಾರೆ. ಅಂದರೆ BC ಈಸ್ ಈಕ್ವಲ್ಸ್ ಟು FD ಅಂತ ಹೇಳಿದ್ದಾರೆ. ಹೌದಾ, ಹಾಗಾದರೆ ಇಲ್ಲೇನು ಕೇಳಿದ್ದಾರೆ, ಥರ್ಡ್ ಒನ್ ಸೈಡ್ ಕೇಳಿಲ್ಲ ಮಕ್ಕಳೇ, ಆ್ಯಂಗಲ್ ಕೇಳಿದ್ದಾರೆ. SAS ಕ್ರೈಟೀರಿಯಾನ ಯೂಸ್ ಮಾಡ್ಕೋಬೇಕು. SAS ಕ್ರೈಟೀರಿಯಾ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತು ಏನು, ಅಕಸ್ಮಾತ್ 2 ಬಾಹುಗಳು, ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಏನಾಗಿತ್ತು ಅಂತಂದರೆ ಒಂದು ಯಾವುದಾದ್ರೂ ಕೋನಕ್ಕೆ ಸಮವಾಗಿತ್ತು ಅಲ್ಲ, ಅಂಟ್ಕೊಂಡಿತ್ತು, ಅದ್ರ ಜೊತೆನೇ ಬಂದಿತ್ತು ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಆ ಕೋನ ನಾವೇನಂತ ಮಾಡ್ತೀವಿ, ಈಕ್ವಲ್ ಅಂತ ಹೇಳ್ತೀವಿ. ಅಂದರೆ ಈಗ ಕೋನ B ಈಸ್ ಈಕ್ವಲ್ಸ್ ಟು ಕೋನ D ಅಂತ ಹೇಳ್ಬೋದು. ಹೇಗೆ, ಇಲ್ಲಿ ಏನಾಗಿದೆ ಹೇಳಿ, 2 ಬಾಹುಗಳು ಏನಾಗಿದೆ ಒಂದೇ ಕೋನಕ್ಕೆ ಏನಾಗಿದೆ ಜಾಯಿಂಟ್ ಆಗಿದೆ. ಹೌದಾ, ಆ ಥರ ಇದ್ದಾಗ ನಾವು ಅದನ್ನೇ SAS ಕ್ರೈಟೀರಿಯಾ ಅಂತ ಹೇಳ್ತೇವೆ. ಕೋನ ಮತ್ತು ಬಾಹು ಕ್ರೈಟೀರಿಯಾ ಅಂತ ಹೇಳ್ತೀವಿ. ಹೌದಾ, ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ ಮಕ್ಕಳು, ಆಪ್ಷನ್ C ಅಂತ ಬರುತ್ತೆ. ಹೌದಲ್ವಾ, ಇದನ್ನು ಆಲ್ರೆಡಿ ನಾವು ಒಂದು ಸತಿ ನಿಮ್ಮ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಟ್ರಯಾಂಗಲ್ ಲೆಸನ್ ತೊಗೊಂಡಿದ್ದೀನಲ್ಲ, LBA ಅಲ್ಲಿ ಸಾಲ್ವ್ ಮಾಡಿ ನೋಡಿದ್ದೀನಿ. ಬೇಕಾದ್ರೆ ಹೋಗಿ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ. ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, D and E are the points on sides AB and AC of the triangle ABC. If D is parallel to BC, AD is equals to 2 centimeter. ಇದೆಷ್ಟಿದೆ, 2 ಸೆಂಟಿಮೀಟರ್ ಇದೆ ಅಂತೆ. BD is equals to 3 ಸೆಂಟಿಮೀಟರ್ ಇದೆ ಅಂತೆ. ಹಾಗಿದ್ರೆ BC is equals to ಎಷ್ಟಿದೆ, 7.5 ಸೆಂಟಿಮೀಟರ್ ಇದೆ ಅಂತೆ. ಆ್ಯಂಡ್ ದ ಲೆಂತ್ ಆಫ್ DE ಅಂತ ಹೇಳಿದ್ದಾರೆ. ಇಲ್ಲಿ ಗೊತ್ತು ನಿಮಗೂ ರಿಲೇಷನ್ ಏನದು, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ, ಒಂದು ನಿಮಿಷ, DE ಡಿವೈಡೆಡ್ ಬೈ ಏನಾಗುತ್ತೆ, BC ಅಂತ ಆಗುತ್ತೆ. ಹೌದಲ್ವ ಮಕ್ಕಳೇ, ಹಾಗಾದರೆ ಒಂದು ನಿಮಿಷ, ಹೌದಾ, DB ಅಂದರೆ ಎಷ್ಟಾಗಿದೆ, 2 ಡಿವೈಡೆಡ್ ಬೈ 3 ಅಂತ ಹೇಳ್ತೀರಾ. ಅದೇ ರೀತಿ DE ಅಂತಂದರೆ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ, ಎಷ್ಟು ಇದು X ಅಂತ ತೊಗೋತೀನಿ, BC ಅಂದರೆ 7.5 ಅಂತ ತೊಗೋತೀವಿ. ಹೌದಾ, ಹಾಗಾದರೆ X ಈಸ್ ಈಕ್ವಲ್ಸ್ ಟು 2 ಇಂಟು 7.5 ಡಿವೈಡೆಡ್ ಬೈ 3 ಅಂತ ಹೇಳ್ತೀವಿ. 3 1s 3 2s 6 3 5s 15. 2.5 ಇಂಟು 2 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ, 5 ಅಂತ ಬರುತ್ತೆ. ದೇರ್ ಫಾರ್ X ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, 5 ಸೆಂಟಿಮೀಟರ್ ಅಂತ ಬರುತ್ತೆ. ಹೌದಾ, ಅವ್ರೇನು ಕೊಟ್ಟಿದ್ರು ಇಲ್ಲಿ ಮಕ್ಕಳೇ ನೋಡಿ, ತ್ರಿಭುಜದಲ್ಲಿ ಏನಾಗಿದೆ, ಬಾಹುಗಳು AB ಮತ್ತು AC ಬಾಹುಗಳನ್ನು ಕೊಟ್ಟು ಅದ್ರ ಮೇಲಿರುವ ಬಿಂದುಗಳು DE ಮತ್ತು BCನ ಏನು ಮಾಡಿದ್ರು, ಪ್ಯಾರಲಲ್ ಅಂತ ಮಾಡಿದರು. ಅವಾಗ ಏನಾಗಿತ್ತು, ED 2 ಸೆಂಟಿಮೀಟರ್, BD ಮತ್ತು 3 ಸೆಂಟಿಮೀಟರ್ ಇತ್ತಂದ್ರೆ ಆವಾಗ BCನೂ ಕೊಟ್ಟಿದ್ರು. ಅವ್ರು ಕೇಳಿದೇನು, DEನ ಕಂಡುಹಿಡಿರಿ ಅಂತ. ನಿಮಗೆ ಗೊತ್ತು ಪೈಥಾಗೋರಸ್ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ನೀವೇನಂತಿರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಇವಾಗ ಏನು ಮಾಡಿದ್ವಿ ಅಂತಂದರೆ ನಾವು DE ಎಷ್ಟು ಬಂದಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೌದಾ ಮಕ್ಕಳೇ, ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಇನ್ ಟ್ರಯಾಂಗಲ್ ABC DE ಈಸ್ ಪ್ಯಾರಲಲ್ ಟು BC, AD ಈಸ್ ಈಕ್ವಲ್ಸ್ ಟು X ಅಂತ ಹೇಳಿದರೆ ತೊಗೊಂಬಿಡೋಣ ಹಾಗೆ.
ಒಂದು ಏನಿದೆ ಎ ಬಿ ಸಿ ಅಂತ ಏನಾಗಿದೆಪ್ಪ ತ್ರಿಭುಜ ಇದೆ, ಹೌದಾ? ಎ ಬಿ ಸಿ, ಹೌದಾ? ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ಡಿ ಇ ಏನಾಗಿದೆ ಅಂದರೆ ಬಿ ಸಿಗೆ ಪ್ಯಾರಲಲ್ ಆಗಿದೆ, ಹೌದಾ? ಹಾಗಾದರೆ ಎ ಡಿ ಅಂದರೆ ಎಷ್ಟು ಬಂದಿದೆ? ಇದನ್ನು ಎಕ್ಸ್ ಅಂತ ಕೊಟ್ಟಿದ್ದಾರೆ, ಹೌದಾ? ಡಿ ಬಿನ ಅಂದರೆ ಇದನ್ನ ಎಷ್ಟು ಕೊಟ್ಟಿದ್ದಾರೆ? x-2 ಅಂತ ಕೊಟ್ಟಿದ್ದಾರೆ. ಎ ಇನ ಎಷ್ಟು ಕೊಟ್ಟಿದ್ದಾರೆ? x+2 ಅಂತ ಕೊಟ್ಟಿದ್ದಾರೆ. ಇ ಸಿನ ಏನು ಕೊಟ್ಟಿದ್ದಾರೆ? x-1 ಅಂತ ಕೊಟ್ಟಿದ್ದಾರೆ. ಆದರೆ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ, ಹೌದಾ? ನಿಮಗೆ ಗೊತ್ತು, ಈಗ ಜಸ್ಟ್ ಮಾಡಿದ್ವಿ ಇದೇ ಥರ ಕ್ವಶನು. ಏನು ಹೇಳಿ ಮಕ್ಕಳೇ? x ಡಿವೈಡೆಡ್ ಬೈ x-2 ಈಸ್ ಈಕ್ವಲ್ಸ್ ಟು x+2 ಡಿವೈಡೆಡ್ ಬೈ x-1 ಅಂತ ಹೇಳ್ಬೋದಾ? ಎರಡನ್ನೂ ಏನು ಮಾಡ್ತೀನಿ? ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ. ಏನಾಗುತ್ತೆ? x ಇಂಟು x-1 ಈಸ್ ಈಕ್ವಲ್ಸ್ ಟು x+2 ಇಂಟು x-2 ಅಂತ ಹೇಳ್ತೀವಿ ನಾವು, ಹೌದಾ? ಇಲ್ಲಿ ನೋಡಿ, x² - x ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? x² - 2x, ಇದನ್ನು ಪ್ಲಸ್ 2x, 2 ಇಂಟು 2 ಅಂದರೆ ಏನಾಗುತ್ತೆ? -4 ಅಂತ ಬರುತ್ತೆ, ಹೌದಲ್ವಾ? ಹಾಗಾದರೆ ಏನು ಬಂತು? -2 + 2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ, ಹೌದಾ? ಇಲ್ಲೂ x² ಇದೆ, ಇಲ್ಲೂ x² ಇದೆ, ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಇದು ಪ್ಲಸ್ ಇದೆ, ಅದು ಪ್ಲಸ್ ಇದೆ. ಈಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂತು ಅಂದರೆ ಆಬ್ವಿಯಸ್ x² - x² ಅಂತ ಆಗುತ್ತೆ, 0 ಆಗಿಬಿಡುತ್ತೆ. ದೇರ್ಫೋರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಕೊಂಡೆ. -x ಈಸ್ ಈಕ್ವಲ್ಸ್ ಟು ಏನಾಯಿತು? -4 ಅಂತ ಬಂತು. ಮೈನಸ್ ಹೋದರೆ x ಈಸ್ ಈಕ್ವಲ್ಸ್ ಟು ಏನು ಬಂತು? ಆನ್ಸರ್ 4 ಅಂತ ಬಂತು, ಹೌದಾ? ಹಾಗಾದರೆ ಆಪ್ಷನಲ್ಲಿದೆ ಆಪ್ಷನ್ ಬಿ, ಹೌದಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಜಸ್ಟ್ ಏನು ಮಾಡಿರ್ತಾರೆ, ಕೆಲವೊಂದು ಸತಿ ವ್ಯಾಲ್ಯೂನ ಕೇಳ್ತಾರೆ, ಕೆಲವೊಂದು ಸತಿ ಅವರೇ ಎಕ್ಸ್ ಅಂತ ಕೊಟ್ಬಿಟ್ಟು ಯಾವುದೋ ಒಂದು ಕೊಯಿಫಿಷಿಯಂಟ್ ಕೊಟ್ಟು ಆ ಕೊಯಿಫಿಷಿಯಂಟ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ? ಜಸ್ಟ್ ನಿಮಗೆ ಫಾರ್ಮುಲಾ ಅಥವಾ ನಿಮಗೆ ಮೆಥಡ್ ಗೊತ್ತಿತ್ತು ಅಂದರೆ ಸಾಕು ಮಕ್ಕಳು, ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಫೈನಾ, ನೆಕ್ಸ್ಟ್ ಕ್ವೆಶನ್ ಹೋಗೋಣ ಆಗಿದ್ರೆ. ಓಕೆ ಏನದು? ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಈಸ್ ಈಕ್ವಲ್ಸ್ ಟು 1/4 ಸೆಂಟಿಮೀಟರ್, ಎ ಬಿ ಈಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಆ್ಯಂಡ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದರೆ. ಸೇಮ್ ಇಲ್ಲಿ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದರೆ ನಾವು ಉಳಿದಿದ್ದೆಲ್ಲ ಎರೇಸ್ ಮಾಡ್ಕೋತೀನಿ. ಇಲ್ಲ ಒಂದು ಫುಲ್ ಹಾಕೊಂಬಿಡ್ಲಾ? ಸೇಮ್ ಟ್ರಯಾಂಗಲ್ ಏನು ಮಾಡಿದ್ದಾರೆ ಅಂದರೆ ಎ ಬಿ ಸಿ ಅಂತ ತೊಗೊಂಡಿದ್ದಾರೆ ಮಕ್ಕಳೇ. ಇಲ್ಲಿ ಏನಾಗಿದೆ? ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ದಾರೆ, ಹೌದಾ? ಹಾಗಾದರೆ ದೆನ್ ಲೆಂತ್ ಆಫ್ ಎ ಡಿ ಅಂದರೆ ಈ ಲೆಂತ್ ಏನಿದೆಲ್ಲ ಈಸ್ ಓಕೆ ಸಾರಿ ಎ ಈಸ್ 1/4 ಆಫ್ ಎ ಸಿ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡ್ತೀನಿ? ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. ಏನದು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ತೀರಾ ಮಕ್ಕಳೇ, ಹೌದಾ? ಬೇಸಿಕ್ ಪ್ರೊಫೆಷನಲಿಟಿ ಥಿಯರಮ್. ಎ ಡಿ ಅಂದರೆ ಏನು ಬಂತು ನೋಡಿ? ಎ ಡಿ ಅಂತ ಏನು ಕೊಟ್ಟೇ ಇಲ್ಲ ಅವರು. ಇಲ್ಲೇನು ಕೊಟ್ಟಿದ್ದಾರೆ? ಎ ಇ ಮತ್ತು ಎ ಸಿ ರಿಲೇಷನ್ ಕೊಟ್ಟಿದ್ದಾರೆ. ಎ ಇ ಮತ್ತು ಎ ಸಿಗಿದೆ ಅಲ್ಲ, ಹಂಗಾದ್ರೆ ಆ ರಿಲೇಷನ್ನೇ ಬರ್ಕೋತೀನಿ. ಎ ಇ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ? 1/4 ಟೈಮ್ಸ್ ಆಫ್ ಎ ಸಿ ಅಂತ ಹೇಳಿದ್ದಾರೆ, ಹೌದಾ? ನಾ ಎ ಸಿನ ಈ ಕಡೆ ಕಳಿಸ್ತೀನಿ. ಹಾಗಾದರೆ ಏನಾಗುತ್ತೆ? ಎ ಇ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ಸ್ ಟು 1/4 ಅಂತ ಹೇಳ್ತೀವಿ ನಾವು. ಹಾಗಾದರೆ ಇಲ್ಲೇನು ಬಂತು ವ್ಯಾಲ್ಯೂ? 1/4 ಬಂತಾ? ದೇರ್ಫೋರ್ ಇದನ್ನೇನಂತ ಬರೀತೀನಿ? 1/4 ಅಂತ ಬರ್ಕೋತೀನಿ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಹೇಳಿದ್ದಾರೆ. ಎ ಬಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ? 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ಓಕೆ 1 ಸೆಕೆಂಡ್. ನಾವಿಲ್ಲಿ ಇ ಸಿ ರಿಲೇಷನ್ ತೊಗೊಂಡಿದ್ವಿ, ಅವ್ರು ಏನು ಮಾಡಿದ್ದಾರೆ? ಇನ್ನೊಂದು ಮೆಥಡಲ್ಲಿ ತೊಗೊಂಡಿದ್ದಾರೆ, ಅದನ್ನೇ ತೊಗೋತೀನಿ. ಏನದು? ಎ ಇ ಡಿವೈಡೆಡ್ ಬೈ ಎ ಸಿ ಅಂತ ತೊಗೊಂಡಿದ್ದಾರೆ. ಎ ಇ ಡಿವೈಡೆಡ್ ಬೈ ಎ ಸಿ. ಹಾಗಾದರೆ ಈ ಕಡೆ ಏನು ಬರುತ್ತೆ? ಎ ಡಿ ಡಿವೈಡೆಡ್ ಬೈ ಏನು ಬರುತ್ತೆ? ಎ ಬಿ ಅಂತ ಬರುತ್ತೆ, ಹೌದಾ? ಇಲ್ಲೇನು ಕೊಟ್ಟಿದ್ದಾರೆ? ಎ ಇ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ಸ್ ಟು 1/4 ಟೈಮ್ಸ್ ಆಫ್ ಎ ಸಿ ಅಂತ ಹೇಳಿದ್ದಾರೆ. ಎ ಸಿ ಈ ಕಡೆ ಕಳಿಸ್ತೀನಿ. ಎ ಇ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ಸ್ ಟು 1/4 ಅಂತ ಬರುತ್ತೆ. ಆಬ್ವಿಯಸ್ ಆಗಿ ಇದೇನು ಬಂತು? 1/4 ಅಂತ ಬಂತು. ಎ ಡಿ ಡಿವೈಡೆಡ್ ಬೈ ಎ ಬಿ ಅಂತ ಬರುತ್ತೆ. ಎ ಡಿ ಡಿವೈಡೆಡ್ ಬೈ ಎ ಬಿ ಅಂದಾಗ ಇಲ್ಲಿ ಎ ಡಿ ವ್ಯಾಲ್ಯೂನ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಬಟ್ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಜಸ್ಟ್ ಇನ್ನೇನು ಮಾಡ್ತೀನಿ? ಎಕ್ಸ್ ಡಿವೈಡೆಡ್ ಬೈ 6 ಅಂತ ಬರ್ಕೋತೀನಿ, ಹೌದಾ? ಎಕ್ಸ್ ಹಂಗೆ ಇಡೋಣ, 6 ಈ ಕಡೆ ಕಳಿಸೋಣ. 6 ಡಿವೈಡೆಡ್ ಬೈ 4 ಅಂತ ಬರುತ್ತೆ. 4 1 4 1.5 ಅಂತ ಬರುತ್ತೆ, ಹೌದಾ? ಹಾಗಾದರೆ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ಸ್ ಟು 1.5 ಅಂತ ಬರುತ್ತೆ. ದೇ ಆರ್ ಇನ್ ಈಕ್ವಲ್ ರೇಷಿಯೋ ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ, ಹೌದಲ್ವ ಮಕ್ಕಳೇ? ಫಸ್ಟ್ ಯಾವ ಸೈಡ್ ಕೊಟ್ಟಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ, ಅದಾದಮೇಲೆ ಏನು ಮಾಡಿ ಅಂದರೆ ಅದ್ರ ಪ್ರಕಾರ ಏನು ಮಾಡಿ ಡಿವೈಡ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿ. ಒಂದೊಂದು ಸತಿ ಏನು ಮಾಡ್ತಾರೆ? ಹಾಫ್ ಇಂಟು ಹಾಫ್ ಅಂದರೆ ಎ ಡಿ ಡಿವೈಡ್ ಬೈ ಡಿ ಬಿ ಈ ಥರ ತೊಗೋತಾರೆ. ಇಲ್ಲ ಒಂದೊಂದು ಸತಿ ಏನು ಮಾಡ್ತಾರೆ? ಹಾಫ್ ಆಫ್ ವಿತ್ ಫುಲ್ ಲೆಂತ್ ಅಂತ ತೊಗೋತಾರೆ. ಎ ಡಿ ಡಿವೈಡೆಡ್ ಬೈ ಎ ಬಿ ಈ ಥರ ತೊಗೊಂಡಿರ್ತಾರೆ. ಎರಡೂ ಕಡೆನೂ ಏನು ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಇನ್ ದ ಫಿಗರ್ ಇಫ್ ಡಿ ಬಿ, ಇಲ್ಲಿ ಒಂದು ನಿಮಿಷ ಮಕ್ಕಳೇ, ಸಿ ಮತ್ತು ಇಲ್ಲಿ ಬಿ ಇದು ಒಂದು ಚೂರು ರಾಂಗ್ ಆಗಿದೆ ಕ್ವಶನಲ್ಲಿ, ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇನ್ ದ ಫಿಗರ್ ಇಫ್ ಡಿ ಈಸ್ ಪ್ಯಾರಲಲ್ ಟು ಎ ಸಿ, ಹೌದಾ? ಡಿ ಈಸ್ ಪ್ಯಾರಲಲ್ ಟು ಎ ಸಿ ಕರೆಕ್ಟಾಗಿದೆ. ದೆನ್
ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ನಾವು ಆಬ್ವಿಯಸ್ಸಾಗಿ ಏನು ಮಾಡಿದೆ, ಚೇಂಜ್ ಮಾಡಿದೆ, ಯಾಕಂದರೆ ಅಲ್ಲಿ ಕ್ವಶನಲ್ಲಿ ಸ್ವಲ್ಪ ರಾಂಗ್ ಇದೆ ಫಿಗರಲ್ಲಿ. ಹಾಗಾದರೆ ಆ ಥರ ರಿಲೇಷನ್ ಬಂದಾಗ ಎ ಬಿ ಮತ್ತು ಎಕ್ಸ್ ವೈಗಿರೋ ರಿಲೇಷನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ, ಇಲ್ಲಿ ಪ್ಯಾರಲಲ್ ಲೈನ್ಸ್ ಬರಬೇಕಾಗಿತ್ತು ಅಂದರೆ ಆಬ್ವಿಯಸ್ಸಾಗಿ ಏನು ಬರುತ್ತೆ, ಡಿ ಇ ಡಿವೈಡೆಡ್ ಬೈ ಎ ಸಿ ಅಂತ ಬರ್ಕೋತೀವ ನಾವು. ಏನದು ಡಿ ಇ ಡಿವೈಡೆಡ್ ಬೈ ಏನಂತ ಬರ್ಕೋತೀರಿ, ಎ ಸಿ ಅಂತ ಬರ್ಕೋತೀವಿ. ಹೌದಾ, ಹಾಗಾದರೆ ಇದು ಬಂದಿತ್ತು ಅಂದರೆ ಸೈಡ್ಸ್ ಕೂಡ ಅದೇ ರೀತಿ ಬರ್ಕೋಬೇಕು. ಅವಾಗ ಏನಾಗುತ್ತೆ ನೋಡಿ, ಬಿ ಡಿ ಡಿವೈಡೆಡ್ ಬೈ ಏನಾಗುತ್ತೆ, ಹಾಫ್ ಆಫ್ ತೊಗೊಳಕ್ಕೆ ಬರಲ್ಲ, ಹಾಫ್ ಇಂಟು ಫುಲ್ ಆಫ್ ಲೆಂತ್ ತೊಗೊತೀವಿ. ಬಿಕಾಸ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್ಸ್ ಅಂತ ನೋಡ್ತಾ ಇದ್ವಿ. ಹಾಗಾದರೆ ಏನು ಬರುತ್ತೆ, ಬಿ ಡಿ ಪ್ಲಸ್ ಏನಂತ ಬರುತ್ತೆ, ಡಿ ಎ ಅಂತ ಬರುತ್ತೆ. ಹೌದಲ್ವಾ, ಅಂದರೆ ಇದು ಪ್ಲಸ್ ಇದು ಅಂತ ಬರುತ್ತೆ ಟೋಟಲ್. ಹಾಗಾದರೆ ಏನು ಬಂತು ಆನ್ಸರ್, ಡಿ ಎ ಅಂತ ಬರುತ್ತೆ. ಹೌದಾ, ಆಬ್ವಿಯಸ್ಸಾಗಿ ಇದೇನು ಬರುತ್ತೆ, ಬಿ ಡಿ ಡಿವೈಡೆಡ್ ಬೈ ಡಿ ಎ ಅಂತ ಬರುತ್ತೆ. ಡಿ ಎ ಅಲ್ವಾ, ಸಾರಿ ಬಿ ಎ, ಒಂದು ಸೆಕೆಂಡ್, ಹಾಂ ಬಿ ಎ ಅಂತ ಬರುತ್ತೆ. ಹೌದಾ, ಬಟ್ ನಂಗೆ ಇಲ್ಲೇನಿದೆ, ಎಲ್ಲ ಕಡೆನೂ ಏನು ಕೊಟ್ಟಿದ್ದಾರೆ ಅವರು, ಕೊಯಿಫಿಷಿಯೆಂಟ್ಸ್ ಕೊಟ್ಟಿದ್ದಾರೆ, ಒಂದೊಂದು ಟರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ. ಡಿ ಇ ಈಸ್ ಈಕ್ವಲ್ಸ್ ಟು ಏನು ಎಕ್ಸ್, ಎ ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ವೈ ಆಗುತ್ತೆ. ಸೇಮ್ ಬಿ ಡಿ ಅಂದರೆ ಏನು ಬರುತ್ತೆ, ಎ ಬರುತ್ತೆ, ಡಿವೈಡೆಡ್ ಬೈ ಬಿ ಡಿ ಅಂದರೆ ಏನು ಬರುತ್ತಪ್ಪ, ಎ, ಡಿ ಎ ಅಂದರೆ ಬಿ ಅಂತ ಬರುತ್ತೆ. ಹಾಗಾದರೆ ಏನಾಗುತ್ತೆ, ಎ ಪ್ಲಸ್ ಬಿ ಅಂತ ಬರುತ್ತೆ. ಹೌದಾ, ಎಲ್ಲಾದರೂ ಆಪ್ಷನ್ ಇದಾನೆ ಚೆಕ್ ಮಾಡಿ. ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ಟು ಅಂತ, ಎಕ್ಸ್ ಬೈ ವೈ ಅಂತ ಬಂದರೆ ಬರೀ ಇಲ್ಲಿ ಒಂದೇ ಕಡೆ, ಬಟ್ ಎ ಬೈ ಬಿ ಅಂತ ಬಂದಿದೆ. ಆಬ್ವಿಯಸ್ಸಾಗಿ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಎಲ್ಲ ಕಡೆ ಸಿಂಗಲ್ ಟರ್ಮ್ಸ್ ಬಂದಿದೆ. ಎಕ್ಸ್ ಎರಡಿರೋದ್ರಿಂದ ನಾನು ಅದನ್ನೇ ಚೆಕ್ ಮಾಡ್ತೀನಿ. ಜಸ್ಟ್ ಈಗ ಏನು ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತ ತೊಗೊಂಡಾಗ ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಮಕ್ಕಳೇ, ಮಲ್ಟಿಪ್ಲೈ ಆಗುತ್ತೆ. ಏನಾಗುತ್ತೆ ಅವಾಗ, ಎ ಇಂಟು ವೈ, ಒಂದು ನಿಮಿಷ, ಎ ಇಂಟು ವೈ ಡಿವೈಡೆಡ್ ಬೈ ಏನಾಗುತ್ತೆ, ಎ ಪ್ಲಸ್ ಬಿ ಅಂತ ಆಗುತ್ತೆ. ಹೌದಾ, ಯಾವುದಾದ್ರು ಆಪ್ಷನ್ ಕರೆಕ್ಟಾಗಿದೆನಾ ನೋಡಿ. ಆಬ್ವಿಯಸ್ ಆಪ್ಷನ್ ಸಿ ಏನಾಗಿದೆ ಅಂದರೆ ಕರೆಕ್ಟ್ ಆಗಿದೆ. ಹೌದಲ್ವ ಮಕ್ಕಳೇ, ನೋಡಿ ಎಷ್ಟು ಈಸಿ ಆಗಿದೆ. ಜಸ್ಟ್ ಇಲ್ಲಿ ಡಿವೈಡೆಡ್ ಬೈ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಯಿತು, ಮಲ್ಟಿಪ್ಲೈ ಆಯಿತು, ಅವಾಗ ಆಪ್ಷನಿಗೆ ಮ್ಯಾಚ್ ಆಯಿತು. ಜಸ್ಟ್ ಆನ್ಸರ್ಸ್ನ ಪ್ರತಿ ಸತಿ ಮಾಡಿದ್ಮೇಲೆ ನೀವೇನು ಮಾಡಿ ಅಂದರೆ ಯಾವ್ದಾದ್ರು ಆಪ್ಷನಿಗೆ ಮ್ಯಾಚ್ ಆಗ್ತಿದೆ ಅಂತ ಕ್ರಾಸ್ ಚೆಕ್ ಮಾಡಿ, ಇಲ್ಲ ಅಂದರೆ ಫರ್ದರ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ನಾನು ಇದರಲ್ಲಿ ಏನಿಲ್ಲ ಮಕ್ಕಳೇ, ಜಸ್ಟ್ ಹಿಂಗೆ ಎಮ್ ಸಿ ಕ್ಯೂ ಸಾಲ್ವ್ ಮಾಡಿದ್ರೆ ಅದೇ ಥರ ಇದನ್ನು ಮೇ ಬಿ ಅವರು ಆಪ್ಷನ್ ಕೊಡ್ದೇನೆ ನಿಮ್ಗೆ ಏನು ಮಾಡ್ಬೋದು, 1 ಮಾರ್ಕಿಗೆ ಕೂಡ ಕೇಳ್ಬೋದು. ಅದಕ್ಕೆ ಹಾಕಿದ್ದೀನಿ. ಇಲ್ಲೇನು ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತು, ಆಬ್ವಿಯಸ್ಸಾಗಿ ಇಲ್ಲೇನು ಮಾಡ್ಬೋದು, ಸಿ ಎಫ್ನ ಕಂಡಿಡಿದರೆ ಎಫ್ ಸಿ ಅಂತ ಹೇಳಿರ್ತಾರೆ. 1/2, ಹೌದಲ್ಲ, 1/2 ಈಸ್ ಈಕ್ವಲ್ ಟು 2/x ಅಂತ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ ಮಕ್ಕಳೇ, 2 × 2 ಡಿವೈಡೆಡ್ ಬೈ 1 ಅಂತ ಆಗುತ್ತೆ. ಆಬ್ವಿಯಸ್ಸಾಗಿ ಏನು ಬರುತ್ತೆ ಆನ್ಸರ್ 4 ಅಂತ ಬರುತ್ತೆ. ಹೌದಲ್ವಾ, ಯಾಕಂದರೆ ಎ ಇ ಡಿವೈಡೆಡ್ ಬೈ ಇ ಬಿ ಇಸ್ ಈಕ್ವಲ್ಸ್ ಟು ಎ ಎಫ್ ಡಿವೈಡೆಡ್ ಬೈ ಏನಾಗುತ್ತೆ, ಎಫ್ ಸಿ ಅಂತ ಆಗುತ್ತೆ. ಹೌದಲ್ವಾ, ಹಾಗಾದರೆ ಎಫ್ ಸಿ ವ್ಯಾಲ್ಯೂನ ಎಕ್ಸ್ ಅಂತ ತೊಗೊಂಡೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 × 2 ಡಿವೈಡೆಡ್ ಬೈ 1 ಅಂತ ಆಗುತ್ತೆ. ಆಬ್ವಿಯಸ್ಸಾಗಿ ಆನ್ಸರ್ ಏನು ಬರುತ್ತೆ, 4 ಅಂತ ಬರುತ್ತೆ. ಹೌದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಗಿವನ್ ಫಿಗರ್ ರೈಟ್ ದ ಸೈಡ್ ಆಫ್ ಅ ಟ್ರಯಾಂಗಲ್ ಪಿ ಕ್ಯೂ ಆರ್ ಕರಸ್ಪಾಂಡಿಂಗ್ ಟು ದ ಸೈಡ್ ಎ ಬಿ ಆಫ್ ಎ ಬಿ ಸಿ ಅಂತ ಹೇಳಿದ್ದಾರೆ. ಕರಸ್ಪಾಂಡಿಂಗ್ ಸೈಡ್ನ ಬರೀಬೇಕು. ಯಾವುದದು, ಇಲ್ಲಿ ಎ ಬಿ ಇದೆಯಲ್ಲ, ಇದ್ರ ಕರಸ್ಪಾಂಡಿಂಗ್ ಸೈಡ್ ಈ ಕಡೆ ಯಾವ್ದು ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಂಗಲ್ 80 ಇದೆ, ಇಲ್ಲಿ ಕೂಡ ಆ್ಯಂಗಲ್ 80 ಇದೆ. ಹೌದಾ, ಬಟ್ ಅದರ್ ಸೈಡ್ ಅಂದರೆ ಇನ್ನೊಂದು ಎಗೆ ಯಾವುದೇ ರೀತಿಯ ಆ್ಯಂಗಲ್ ಇಲ್ಲ. ಹಾಗಾದರೆ ಇಲ್ಲೇ ಕೂಡ ಯಾವುದೇ ಆ್ಯಂಗಲ್ ಇರಲ್ಲ, ಅದನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಆವಾಗ ಸೈಡ್ ಯಾವ್ದು ಬರುತ್ತೆ ಮಕ್ಕಳೇ, ಪಿ ಆ್ಯಂಡ್ ಕ್ಯೂ ಅಂತ ಹೇಳ್ತೆ. ಹಾಗಾದರೆ ಎ ಬಿ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀನಿ ನಾನು, ಪಿ ಇಂಟು ಆರ್ ಅಂತ ಹೇಳ್ತೀನಿ. ಪಿ ಇಂಟು ಕ್ಯೂ ಯಾಕೆ ಬರಲ್ಲ ಅಂದರೆ, ಒನ್ ಸೈಡ್ ಆಫ್ ದಿ ಏನದು ಟ್ರಯಾಂಗಲ್ದು ಇದು ಇದರಲ್ಲಿ ಏನಿದೆ, ಎಡ್ಜಲ್ಲಿ ಏನಿದೆ ಅಂದರೆ 60 ಡಿಗ್ರಿ ಕೋನ್ ಫಾರ್ಮೇಷನ್ ಆಗಿದೆ. ಬಟ್ ಇಲ್ಲೇನಿದೆ, ಕೋನ್ ಫಾರ್ಮೇಷನ್ ಆಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಎ ಬಿ ಈಸ್ ಈಕ್ವಲ್ಸ್ ಟು ಪಿ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅರ್ಥ ಆಯ್ತಲ್ವ ಮಕ್ಕಳೇ. ನೋಡಿ ಎಷ್ಟು ಈಸಿಯಾಗಿದೆ ಕ್ವಶನ್ಸ್ ಅಂತೂ, 1 ಮಾರ್ಕ್ ಕ್ವಶನ್ಸು. ಓಕೆ, ಸರ್ಕಲಲ್ಲಿ ಮಕ್ಕಳೇ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ. ಇಲ್ಲೇನು ಮಾಡ್ತಾರೆ, 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಯಾವುದೇ ರೀತಿ ಹಾಕಿಲ್ಲ. ಯಾಕಂದರೆ ಸರ್ಕಲ್ಸಲ್ಲಿ ನಿಮಗೆ ಕನ್ನಡ ಮೀಡಿಯಮ್ವರೆಗೂ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ವರೆಗೂ ಎಲ್ಲರಿಗೂ ಏನು ಮಾಡಿದ್ದೀನಿ ಅಂದರೆ ನಾನು ಆಲ್ರೆಡಿ ಫುಲ್ ಚಾಪ್ಟರ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಎಲ್ ಬಿ ಎ ಸಾಲ್ವ್ ಮಾಡಿದ್ದೀನಿ, ಎಲ್ಲದನ್ನು ಸಾಲ್ವ್ ಮಾಡಿದ್ದೀನಿ. ಇವನ್ ನಿಮ್ಮ ಪ್ರತಿಯೊಂದು ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೂ ಏನು ಮಾಡಿದ್ದೀನಿ ಅಂತಂದರೆ ಸರ್ಕಲ್ ಮೇಲೆ 3 ಮಾರ್ಕ್ಸ್ ಕ್ವಶನು 2 ಮಾರ್ಕ್ಸ್ ಕ್ವಶನ್ ಮಾಡ್ತಾನೆ ಇದ್ದೀನಿ. ಹಾಗಾಗಿ ನಾನು ಯಾವುದೇ ರೀತಿ ಕ್ವಶನ್ಸ್ ಇಲ್ಲಿ ಸಾಲ್ವ್ ಮಾಡಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಯಾವ ರೀತಿ ಬರ್ಬೋದು ಅಂದರೆ, ಒಂದು ಆ್ಯಂಗಲ್ನ ಕೇಳ್ತಾರೆ, ಇಲ್ಲ ಸೈಡ್ಸ್ ಕೊಟ್ಟಿರ್ತಾರೆ. ಟ್ಯಾಂಜೆಂಟ್ ಹೊರಗಡೆಯಿಂದ ಟ್ಯಾಂಜೆಂಟು ಹೊರಗಡೆ ಇರೋ ಪಾಯಿಂಟಿಂದ ಬಾಯ ಬಿಂದುವಿನಿಂದ ಏನಾದರೂ ಒಂದು ಸ್ಪರ್ಶಕನ ಎಳೆದಾಗ ಅದರ ಉದ್ದ ಎಷ್ಟು, ಅಲ್ಲಿ ಕೋನ ಎಷ್ಟು ಆಗ್ಬೋದು, ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಾಂದರೆ ನಾನು ಇನ್ನೊಂದು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದೇನಂದ್ರೆ ಬಾಯ ಬಿಂದುವಿನ ಒಂದು ಪ್ರಮೇಯ ಇದೆಲ್ಲ ಮಕ್ಕಳೇ ಕಂಪಲ್ಸರಿ ಒಂದು 3 ಮಾರ್ಕ್ಸಿಗಂತೂ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಒಂಥರ ಪಾಕೆಟಲ್ಲಿ ಇಟ್ಕೊಂಬಿಡಿ. ನಾನು ಟ್ರಯಾಂಗಲಲ್ಲಿ ಹೇಳ್ಬೇಕಾದ್ರೆ ಹೆಂಗೆ ಹೇಳಿದ್ನಲ್ಲ, 4 ಪ್ರಮೇಯ ಅಂತ, ಇಲ್ಲಿ ಅದು ಒಂದು ಪ್ರಮೇಯ ಅಂದ್ರೆ ಫಿಕ್ಸು. ಅದನ್ನು ಬಿಟ್ಟರೆ ಕೆಲವೊಂದು ಸತಿ ಯಾವ ಪ್ರಮೇಯ ಕೇಳ್ತಾರೆ ಅಂದರೆ,
ಈ ಥರ ಒಂದು ಪ್ರಮೇಯ ಇತ್ತು ಗೊತ್ತಾ ನಿಮಗೆ? ಈ ಪ್ರಮೇಯನಾದರೂ ಕೇಳ್ತಾರೆ, ಇಲ್ಲ ಅಂದರೆ ಬಾಯ ಬಿಂದುವುದು ಇತ್ತಲ್ಲ, ಈ ಪ್ರಮೇಯನಾದರೂ ಕೇಳ್ತಾರೆ. ಎರಡೇ ಪ್ರಮೇಯದಲ್ಲಿ ಯಾವುದೋ ಒಂದು ಪ್ರಮೇಯ ಪಕ್ಕಾ ಬಂದೇ ಬರುತ್ತೆ. ಮೋಸ್ಟ್ ಏನು ಬರುತ್ತೆ ಅಂದರೆ ಇದನ್ನೇ ಕೇಳ್ತಿರ್ತಾರೆ. ಬಟ್ ನನ್ನ ಒಂದು ಥಾಟ್ ಪ್ರಕಾರ ಇದು ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋದ್ರಿಂದ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಎರಡೂ ಪ್ರಿಪೇರ್ ಆಗಿ ಮಕ್ಕಳೇ, ಅವಾಗ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ ಅಲ್ಲ? ಹಾಗಾದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಎಲ್ಲ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಇಲ್ಲೊಂದು 2 ಮಾರ್ಕ್ಸ್ ಕ್ವಶನ್ಸ್ ಹಾಗೆ ಹಾಕಿದ್ದೀನಿ. ಜಸ್ಟು ನೋಡಿ ನಿಮ್ಗೆ ಈ ಥರ ಕ್ವಶನ್ಸ್ ಎಲ್ಲ ಬರ್ಬೋದು ಅಂತ ಜಸ್ಟ್ ಅನಾಲಿಸಿಸ್ಗೆ ಹಾಕಿರೋದು 3 ಮಾರ್ಕ್ಸ್ ಕ್ವಶನ್ಸ್. ಸರ್ಕಲ್ ಲೆಸನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ತುಂಬ ಡೀಟೇಲಾಗಿ ಎಲ್ಲದರಲ್ಲೂ ಹೇಳಿದ್ದೀನಿ ನಾನು. ಒಂದು ಸತಿ ಬಿಟ್ಟು ಮತ್ತೊಂದು ಸತಿ ವೀಡಿಯೋ ಹೋಗಿ ಕ್ರಾಸ್ ಚೆಕ್ ಮಾಡಿ. ವೃತ್ತಗಳೂ ಮಾಡಿದ್ದೀನಿ, ಕನ್ನಡದಲ್ಲೂ ವೃತ್ತಗಳು ಅಂತ ಮಾಡಿದ್ದೀನಿ, ಇಂಗ್ಲೀಷಲ್ಲಿ ಸರ್ಕಲ್ಸ್ ಅಂತ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಈ ಥರ ಎಲ್ಲ ಮಾಡಿದ್ದೀನಿ, LBA ಮಾಡಿದ್ದೀನಿ. ಎಲ್ಲದನ್ನು ಕ್ರಾಸ್ ಚೆಕ್ ಮಾಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು ಏರಿಯಾ ರಿಲೇಟೆಡ್ ಟು ಸರ್ಕಲ್. ಇದು ಅಷ್ಟೇ ಮಕ್ಕಳೇ, ಕಂಪ್ಲೀಟಾಗಿ ಮಾಡಿಲ್ಲ, ಬಟ್ LBA ಮಾಡಿದ್ದೀನಿ. ಯಾಕಂದರೆ LBAಯಿಂದ ಬರುವಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಬಂದೇ ಬರುತ್ತೆ. ಇದ್ರ ಮೇಲೆ ನಾನು ಏನು ಮಾಡಿದ್ದೀನಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲೂ ಹೇಳಿದ್ದೀನಿ. ಮೊನ್ನೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಒಂದು ವಿಡಿಯೋ ಮಾಡಿದಾಗಲೂ ಈ ಚಾಪ್ಟರ್ ಮೇಲೆ ಅಂತ ಹೈಯೆಸ್ಟ್ ಕ್ವಶನ್ಸ್ ಹಾಕಿದ್ದೀನಿ ನಾನು. ಯಾಕೆ ಅಂದರೆ ಈ ಥರ ಡಿಫ್ರೆಂಟ್ ಆಫ್ ಜಾನರಲ್ಲಿ ಬರ್ಬೋದು ಕ್ವಶನ್ಸು ಅಂತ. ಹಾಗಾಗಿ ಹೋಗಿ ಕ್ರಾಸ್ ಚೆಕ್ ಮಾಡಿ. ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ 3 ಮಾರ್ಕ್ಸಿಗೆ ಬರುತ್ತೆ. 1 ಮಾರ್ಕ್ಸಲ್ಲಿ ಇಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಕೇಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಕೇಳಿದ್ರೆ ಯಾವುದೋ ಒಂದು ಫಾರ್ಮುಲಾ ಕೇಳ್ತಾರೆ, ಅದು ಮ್ಯಾಕ್ಸಿಮಮ್ ಕೇಳೋಕ್ಕಾದರೆ. ಇಲ್ಲಾಂದರೆ ಕೇಳಲ್ಲ ಮಕ್ಕಳೇ. 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ 2 ಮಾರ್ಕ್ಸಿಗೆ ಕೇಳ್ತಾರೆ. ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಿಬಿಡಿ. ಯಾಕಂದರೆ 4 to 5 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ನಾವು ಲೈವ್ ಕ್ಲಾಸ್ ಮಾಡಿದ್ದೀನಿಲ್ಲ, ಅದು ರೆಕಾರ್ಡೆಡ್ ವಿಡಿಯೋ ಕೂಡ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಜಸ್ಟ್ ಹೋಗಿ ಕ್ರಾಸ್ ಚೆಕ್ ಮಾಡಿ. ನಿಮ್ಗೆ ಡೌಟ್ ಇತ್ತು ಅಂದರೆ ಅಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಇದೇ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವುದನ್ನು ಕೇಳ್ತಾರೆ, ಏರಿಯಾ ಹೆಂಗೆ ಕೇಳ್ತಾರೆ, ಅದೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ. ಒಂದು ಸತಿ ಹೋಗಿ ನೋಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸತಿ ನೋಡಿ ಮಕ್ಕಳು. ಯಾಕಂದರೆ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ. ಓಕೆ, ಯಾವುದೇ ರೀತಿ ಹರಿ ಮಾಡ್ಕೊಂಡು ಏನು ಮಾಡಬೇಡಿ ಅಂತಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಲೆಸನ್ನ. ಯಾವುದೇ ಲೆಸನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಚಾಪ್ಟರು 1 ಮಾರ್ಕ್ 2 ಮಾರ್ಕ್ ಅನ್ನೋದಷ್ಟೇ ಅಲ್ಲ, ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನಾವು ಮೋಸ್ಟ್ ಫೋಕಸ್ಲಿ ನಿಮ್ಗೆ ಯಾಕೆ 1 ಮಾರ್ಕ್ಸಿಂದ ಹೇಳ್ತಾ ಇದ್ದೀವಿ ಅಂದರೆ, ಹಿಂಗೆ ಮಾಡಿದ್ರೆ ಪಟ್ಟಂತ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಅದು ಹೋಗಬಾರ್ದು ಅನ್ನೋ ಒಂದೇ ರೀಸನ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ನ ಜಾಸ್ತಿ ಹೈಲೈಟ್ ಮಾಡಿ ಪ್ರೆಷರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಮಕ್ಕಳೇ. ಸೇಮ್ ಕ್ವಶನ್ಸ್ ಅದೇ ಹಾಕಿದ್ದೀನಿ ನಾನು. ಆಲ್ರೆಡಿ ಈ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಜಸ್ಟ್ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಲಿ ಯಾವ್ಯಾವ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಬೇಕಾದರೆ ನೀವು ನಾಳೆ ಎಕ್ಸಾಮ್ ಆದಮೇಲೆ ಮತ್ತೆ ಕಮೆಂಟ್ ಹಾಕ್ತೀರಾ ನೋಡಿ ಮಕ್ಕಳು, ಹೌದು ಮೇಡಮ್ ಈ ಕ್ವಶನ್ ಬಂದಿತ್ತು, ಈ ಕ್ವಶನ್ ಬಂದಿತ್ತು, ಈ ಟಾಪಿಕಲ್ಲೇ ಬಂದಿತ್ತು ಅಂತ ನೀವು ಮತ್ತೆ ಹೇಳ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಡೆಫಿನೆಟಾಗಿ ಎಲ್ಲಾದರೂ ಒಂದು ಸ್ಟ್ರೆಚ್ಚಲ್ಲಿ ನೀಟಾಗಿ ಕುತ್ಕೊಂಡು ಓದಿ ಏನು ಮಾಡಿ ಮುಗಿಸ್ಬಿಡಿ. ಆಯಿತಾ? ಯಾವುದೇ ರೀತಿ ಹರಿಬರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ನೂ ನಿಮಗೆ ನಾಳೆವರೆಗೂ ಟೈಮ್ ಇದೆ. ಓಕೆನಾ ಮಕ್ಕಳೇ? ಫೈನಾ? ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಲ್ಲಂತರೂ ಏನು ಕ್ವಶನ್ ಕೇಳೋಕ್ಕೆ ಚಾನ್ಸ್ ಇಲ್ಲ ಮಕ್ಕಳೇ. ಯಾಕಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ಮೀನು ಮೀಡಿಯನ್ ಈ ಮೂರಲ್ಲಿ ಯಾವ್ದಾದ್ರು ಒಂದು 3 ಮಾರ್ಕ್ಸಿಗೆ ಕೇಳ್ತಾರೆ. ಬಿಟ್ಟರೆ ಒಂದು 1 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ. ಇದನ್ನು ಬಿಟ್ಟರೆ ಎಲ್ಲೂ ನಿಮಗೆ ಕೇಳೋಕ್ಕೆ ಚಾನ್ಸ್ ಇಲ್ಲ. ಅದು 1 ಮಾರ್ಕ್ಸಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಫಾರ್ಮುಲಾ ಕೇಳ್ತಾರೆ. ಅದನ್ನು ಬಿಟ್ಟರೆ ಮಕ್ಕಳೇ, ನಾನು ಆಲ್ರೆಡಿ ನಿಮ್ಗೊಂದು ಸತಿ ಸ್ಟ್ಯಾಟಿಸ್ಟಿಕ್ಸ್ LB ಅಂತ ಸಾಲ್ವ್ ಮಾಡಿದ್ದೀನಿ ನೋಡಿ ಕಂಪ್ಲೀಟಾಗಿ. ಅಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡಿ. 1 ಮಾರ್ಕ್ಸ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಸ್ಮಾಲಾಗಿ ಮೀನು ಕಂಡಿಡೀರಿ, ಒಂದು 5 ಡಾಟಾ 6 ಡಾಟಾ ಕೊಟ್ಬಿಟ್ಟು ಅದ್ರದ್ದು ಮೀನು ಕಂಡಿಡ್ರಿ ಅಂತ, ಅದ್ರದ್ದೆಲ್ಲ ಸಮ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇದೇನಿರುತ್ತೆ ಅದನ್ನು ಮಾಡಬೇಕು. ಆ ಥರ ಕ್ವಶನ್ಸ್ ಕೇಳ್ತಾರೆ. ಬಿಟ್ಟರೆ ಮ್ಯಾಕ್ಸಿಮಮ್ ಏನು ಕೇಳ್ಬೋದು, ಇದೊಂದು ಫಾರ್ಮುಲಾ ಕೊಟ್ಟಿರ್ತಾರೆ. ಇವಾಗ ಯಾವುದು ಮೀಡಿಯನ್ ಅಂತ ಮಾಡೋದು ಫಾರ್ಮುಲಾ ಕೊಟ್ಬಿಟ್ರೆ ಅದ್ರಲ್ಲಿ ಹೆಚ್ ಅಂದ್ರೆ ಏನು, ಎಲ್ ಅಂದ್ರೆ ಏನು ಅಂತ ಕೇಳಿರ್ತಾರೆ. ನಾನು ಕನ್ನಡದಲ್ಲೂ ಹೇಳಿರ್ತೀನಿ, ಇಂಗ್ಲೀಷಲ್ಲೂ ಹೇಳಿರ್ತೀನಿ. ನಿಮಗೆ ಪ್ರತಿ ಸತಿನೂ ಹೆಚ್ ಅಂದರೆ ಯಾವುದು, ಇಂಗ್ಲೀಷಲ್ಲಿ ಅಂತ ಹೇಳ್ತೀವಿ ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ಅಕಸ್ಮಾತ್ ಅದೇ ಕನ್ನಡದಲ್ಲಿ ಹೇಳೋದಿತ್ತಂದರೆ ಏನಂತ ಹೇಳ್ತೀವಿ, ವರ್ಗಾಂತರದ ಗಾತ್ರ ಅಂತ ಹೇಳ್ತೀವಿ. ಈ ಥರದನ್ನ ಆಪ್ಷನಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ ಅಂದ್ರೇನು, ಹೆಚ್ ಅಂದ್ರೇನು, F1 ಅಂದ್ರೇನು, F0 ಅಂದ್ರೇನು, F2 ಅಂದ್ರೇನು ಅಂತ. ಎಲ್ಲಿ ಮಾಡಲಿ. ಅದೇ ಮೀಡಿಯನಲ್ಲಿ ಬಂದರೆ ಏನು ಮಾಡಬೇಕು, CF ಅಂದ್ರೇನು, F ಅಂದ್ರೇನು, ಪ್ರತಿಯೊಂದನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗಲಿ ಮಕ್ಕಳೇ. ಇದನ್ನೇ ಕೇಳೋದು 1 ಮಾರ್ಕ್ಸ್. ಇದನ್ನು ಬಿಟ್ಟರೆ ಜಾಸ್ತಿ ಏನು ಕೇಳೋಕ್ಕೆ ಚಾನ್ಸೇ ಇಲ್ಲ. ಇಲ್ಲ ಫಾರ್ಮುಲಾ ಕೇಳ್ತಾರೆ, ಅದು ಮೀನ್ ಫಾರ್ಮುಲಾ ಬರೀರಪ್ಪ, ಇಲ್ಲ ಮೀಡಿಯನ್ ಫಾರ್ಮುಲಾ ಬರೀರಪ್ಪ, ಮೋಡ್ ಫಾರ್ಮುಲಾ ಬರೀರಪ್ಪ ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಅಂತೂ ಹೇಳಿಬಿಟ್ಟಿದ್ದೀನಿ. ಆ 3 ಕ್ವಶನ್ ಬಿಟ್ಟು ಬೇರೆ ಯಾವ ಕ್ವಶನು ನಿಮಗೆ ಕೇಳೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ಇಲ್ಲಿ ಒಂದು ಕ್ವಶನ್ ಹಾಕಿದ್ದೀನಿ ನೋಡಿ, ಏನು, ದ ಮೀಡಿಯನ್ ಆಫ್ ದ ಹೈಟ್ ಆಫ್ ದಿ ಗರ್ಲ್ಸ್ ಇನ್ ದ ಸ್ಕೂಲ್ ಈಸ್ 149.03 ಸೆಂಟಿಮೀಟರ್. ದ ಇಂಟರಪ್ಷನ್ ಆಫ್ ದಿ ಸ್ಟೇಟ್ಮೆಂಟ್. ಹಾಗಾದರೆ ಅಕಸ್ಮಾತು ಒಂದು ಸ್ಕೂಲಲ್ಲಿರೋ ಹೈಟ್ ಆಫ್ ದ ಹುಡುಗಿರ್ದು 149.3 ಸೆಂಟಿಮೀಟರ್ ಇದೆ ಅಂದರೆ ಆಬ್ವಿಯಸ್ ಆಗಿ ಹೈಟ್ ಗರ್ಲ್ಸ್ದೆಲ್ಲ ಹೈಟ್ ಯಾವ ರೇಂಜಿಗೆ ಎಸ್ಟಿಮೇಷನ್ ಮಾಡ್ಬೋದು, 50% ಆಫ್ ಗರ್ಲ್ಸ್ ಮೋರ್ ದೆನ್ ಇದಕ್ಕಿಂತ ಜಾಸ್ತಿ ಇರ್ಬೋದು, 50% ಇದಕ್ಕಿಂತ ಕಡಿಮೆ ಇರ್ಬೋದು. ಅದನ್ನು ಎರಡನ್ನೂ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ ಆಬ್ವಿಯಸ್ಸಾಗಿ ಏನು ಬರುತ್ತೆ ಮಕ್ಕಳೇ,
149.03 ಅಂತಲೇ ಬರುತ್ತೆ. ಬೇಕಾದ್ರೆ ಎರಡನ್ನೂ ಚೆಕ್ ಮಾಡಿ, ಇದನ್ನ ಚೆಕ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. ಬಟ್ ಇಲ್ಲಿ 25% 75% ಈ ಥರ ಬಂತು ಅಂದರೆ ಅಲ್ಲಿ ವೇರಿಯೇಷನ್ ಬರೋಕ್ಕೆ ಚಾನ್ಸ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ 75% ಬರೋದ್ರಿಂದ 149ಕ್ಕಿಂತ ಈ ಕಡೆ ಜಾಸ್ತಿನೇ ಬರ್ಬೋದು, ಹತ್ತತ್ರ 152 ಈ ಥರ ಬರ್ಬೋದು. ಇಲ್ಲೂ ಅಷ್ಟೇ, ಅಕಸ್ಮಾತ್ 175 ಮೆಂಬರ್ಸು 143ಗಿಂತ ಕಡಿಮೆ ಇತ್ತು ಅಂದರೆ 145 ಈ ಥರ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಅಷ್ಟೇ ಬರೋಕ್ಕೆ ಚಾನ್ಸ್ ಇಲ್ಲ. 60% ಗರ್ಲ್ಸ್ ಅಂದರೂ ಅದೇ ಥರ ಕಡಿಮೆ ಬರೋಕ್ಕೆ ಚಾನ್ಸ್ ಇರುತ್ತೆ 149ಗಿಂತ. ಎಕ್ಸಾಕ್ಟ್ಲಿ 149 ಬರ್ತಾ ಇದೆ ಅಂದರೆ ಎರಡು ಕಡೆನೂ 149 ಇದೆ. ಇಲ್ಲಿ 149 ಇದೆ, ಇಲ್ಲಿ 149 ಇದೆ. ಡಿವೈಡೆಡ್ ಬೈ 2 ಮಾಡಿ, ಆಬ್ವಿಯಸ್ಲಿ ಏನು ಬಂತು 149.03 ಸೆಂಟಿಮೀಟರ್ ಅಂತಲೇ ಬರುತ್ತೆ. ಹಾಗಾದರೆ ಏನು ಬರುತ್ತೆ, ಆಪ್ಷನ್ 2 ಅನ್ನೋದು ಕರೆಕ್ಟಾಗಿ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೇಮ್ ಕನ್ನಡದಲ್ಲೂ ಹಾಕಿದ್ದೀನಿ ನಾನು, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಯಾವುದೇ ಕಾರಣಕ್ಕೂ ಹರಿಬರಿ ಮಾಡೋಕ್ಕೆ ಹೋಗಬೇಡಿ ಮಕ್ಕಳೇ. ಸಮಾಧಾನವಾಗಿ ಎಕ್ಸಾಮ್ ಬರೀ. ಅದಾದಮೇಲೆ ಹೆಂಗೆ ಎಕ್ಸಾಮ್ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಈ ಥರ ಟಾಪಿಕ್ ಮೇಲೆ ಸ್ವಲ್ಪ ಕ್ವಶನ್ ಟಫ್ ಆಗಿ ಬಂದಿತ್ತು ಅನ್ನೋದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಕ್ಕಳೇ. ಅದ್ರ ಮೇಲೆ ಏನು ಮಾಡೋಣ ಅಂದರೆ ಸ್ವಲ್ಪ ನಿಮಗೆ ಬೇರೆ ಥರ ವೀಡಿಯೋಸ್ ಮಾಡ್ಬಿಟ್ಟು ಏನು ಮಾಡೋಣ, ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಥವಾ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ವೀಡಿಯೋಸ್ ಮಾಡ್ಬಿಟ್ಟು ಹಾಕ್ತೀವಿ. ಓಕೆ ಅಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿಗೆ ಕ್ಲಾಸ್ ಮುಗಿಸೋಣ, ಮತ್ತೆ ಸಿಗೋಣ ಮಕ್ಕಳೇ. ಬಾಯ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಮಕ್ಕಳೇ. ನಾಳೆ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿ ರಾಕಿಂಗ ಪರ್ಫಾರ್ಮ್ ಮಾಡಿ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು. ಬಾಯ್.